ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಒಡಿಸ್ಸಾದ ಕೇಂದ್ರಪಾರಾದ ಕಮಲಾ ಸಮಂತ್ರಾಯ್. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಕೃಪೆಯಿಂದ ಸಂಭವಿಸಿದ ಒಂದು ಶಕ್ತಿಶಾಲಿ ಪವಾಡವನ್ನು ಅತ್ಯಂತ ಕೃತಜ್ಞತೆ ಮತ್ತು ವಿನಮ್ರಳಾಗಿ ಹಂಚಿಕೊಳ್ಳುತ್ತಿದ್ದೇನೆ. ಒಂದು ಬೇಸಿಗೆಯ ಸಂಜೆಯಂದು ನಾನು ಮನೆಯಲ್ಲಿ ಒಬ್ಬಳೇ ಇದ್ದಾಗ ನಮ್ಮ ಮನೆಯ ಹಿಂದೆ ಹಠಾತ್ತನೆ ಮಿಂಚು ಬಡಿದು ಅದರೊಂದಿಗೆ ಭಯಾನಕ ಗುಡುಗಿನ ಸದ್ದು ಕೇಳಿಬಂದಿತು. ನಾನು ನೋಡುತ್ತಿರುವಂತೆಯೇ 3 ತೆಂಗಿನ ಮರಗಳು ಬೆಂಕಿಗಾಹುತಿಯಾಗಿ ಹೊತ್ತಿಕೊಂಡ ತುಂಡುಗಳು ತೀವ್ರವಾಗಿ ಕೆಳಕ್ಕೆ ಬೀಳತೊಡಗಿದವು. ನಮ್ಮ ಆಸ್ಬೆಸ್ಟಾಸ್ ಮೇಲ್ಛಾವಣಿಯ ಮನೆಯ ಹಿಂದೆಯೇ ಹುಲ್ಲಿನಿಂದ ಮಾಡಲಾದ ಒಂದು ಗುಡಿಸಲಿದ್ದುದರಿಂದ ಆ ಸಂಪೂರ್ಣ ಮನೆ ಬೆಂಕಿಗೆ ಆಹುತಿಯಾಗಿ ಬಿಡಬಹುದೆಂಬ ಭಯ ನನ್ನನ್ನು ಆವರಿಸಿತು. ಸಹಾಯಕ್ಕೆ ಯಾರೂ ಇರಲಿಲ್ಲ. ಆ ಉರಿಯುತ್ತಿರುವ ಬೆಂಕಿಯ ಎದುರು ನಾನು ಸಂಪೂರ್ಣ ಅಸಹಾಯಕಳಾಗಿ ನಿಂತುಕೊಂಡಿದ್ದೆ. ಆ ಕ್ಷಣದಲ್ಲಿ ಸಂಪೂರ್ಣ ಶರಣಾಗತಿ ಭಾವದಿಂದ ನಮ್ಮ ಮನೆಯನ್ನು ರಕ್ಷಿಸಬೇಕೆಂದು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ತೀವ್ರವಾಗಿ ಪ್ರಾರ್ಥಿಸಿದೆ. ಪವಾಡ ಸದೃಶವಾಗಿ ಕ್ಷಣ ಮಾತ್ರದಲ್ಲೇ ಭಾರೀ ಮಳೆ ಸುರಿಯತೊಡಗಿ ಬೆಂಕಿ ಎಲ್ಲವನ್ನೂ ಸಂಪೂರ್ಣವಾಗಿ ನಂದಿಸಿತು. ಯಾವುದೇ ಹಾನಿಯೂ ಸಂಭವಿಸದೆ ನಮ್ಮ ಮನೆ ರಕ್ಷಿಸಲ್ಪಟ್ಟಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆ ಎಷ್ಟು ಅನಂತ ಮತ್ತು ಕರುಣಾಮಯವಾಗಿದೆ. ಅವರು ಅಸಾಧ್ಯವನ್ನು ಸಾಧ್ಯವಾಗುವಂತೆ ಮಾಡುತ್ತಾರೆ ಮತ್ತು ತಮ್ಮ ಭಕ್ತರನ್ನು ಎಂದಿಗೂ ನಿಶ್ಚಿತವಾಗಿ ರಕ್ಷಿಸುತ್ತಾರೆ. ಅಪಾರವಾದ ಕೃತಜ್ಞತೆಯೊಂದಿಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಪಾದಕಮಲಗಳಲ್ಲಿ ನನ್ನ ವಿನಮ್ರಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ.